900 ಟನ್ ಗೋಲ್ಡ್ ಬಂದು ಮೈನಿಂಗ್ ಮಾಡಿದ್ರು. ನೀವು ಅಲ್ಲೊಂದು ಮೈನಿಂಗ್ ಶಾಫ್ಟ್ ನೋಡ್ಬೋದು. ಇಲ್ಲಿ ಬಂದಿರೋದು ಒನ್ ಆಫ್ ದ ಡೀಪೆಸ್ಟ್ ಮೈನಿಂಗ್ ಶಾಫ್ಟು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಗೈಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ತಿರ್ಗಾ ನಿಮಗೆ ಸ್ವಾಗತಿಸ್ತೀನಿ ನಮ್ಮ ಈ ಮೆಮು ಡೆಮೋ ಸೀರೀಸಲ್ಲಿ ಸೀಸನ್ 1ನಲ್ಲಿ. ಸೊ ನೀವು ಆಲ್ರೆಡಿ ವೀಡಿಯೋ ಸ್ಟಾರ್ಟ್ ಆಗಿರೋದು ನೋಡಿರ್ಬೋದು. ನಾವು ಸ್ಟಾರ್ಟ್ ಮಾಡಿರೋದು ಬೆಂಗಳೂರು ಕೋಲಾರ ಟ್ರೈನ್ ಮೆಮು ಟ್ರೈನ್ ಜರ್ನಿಯಿಂದ. ಅದು ಡೆಮುಯಿಂದ ಮೆಮು ಕನ್ವರ್ಟ್ ಆಗಿಬಿಟ್ಟಿತ್ತು. ಸೊ ಅದೀಗ ಡೆಮುನೇ ಬರ್ತೀನಿ. ನಾನು ತುಂಬ ಡೆಮು ಟ್ರೈನ್ ಅದು ಮಾಡಿದ್ದೀನಿ ಅದಕ್ಕೆ. ಮತ್ತು ಮಾತಾಡೋಕ್ಕೆ ಹೋದರೆ ಇವತ್ತು ನಾನಿರೋದು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಲ್ಲಿ ನೋಡ್ಬೋದು. ಇದು ಬರೋದು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ. ಮತ್ತು ಡಿವಿಷನ್ ಬಂದು ನಮ್ಮ KSR ಬೆಂಗಳೂರು. ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು ಬೆಂಗಳೂರಿಂದ KGF ಮಾರಿಕೊಪ್ಪಂಗೆ. ಸೊ ಮಾರಿಕೊಪ್ಪಂ ಆ ಲೈನ್ ಫುಲ್ ನೀವು KGF ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಬನ್ನಿ ಹೋಗೋಣ ಒಳಗಡೆ. ಇದು ಫುಲ್ಲು ಟ್ರೈನ್ ಜರ್ನಿ ಮತ್ತು ಫುಲ್ಲು ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡೋಣ. ಸೊ ಇದು ನೀವು ಆ ಕಡೆಯಿಂದ ಎಂಟ್ರಿ ಹೊಡೆದ್ರೆ ನಿಮ್ಗೆ ಇಲ್ಲಿ ವೆಯ್ಟಿಂಗ್ ಏರಿಯಾ ಸಿಗುತ್ತೆ ಮತ್ತು ನಿಮಗೆ ರಿಸರ್ವೇಷನ್ ಕೌಂಟರ್ಸ್ ಅಲ್ಲಿ ಸಿಗುತ್ತೆ. ಸೊ ಇದೊಂದು ಜ್ಞಾಪನ ಹಿಡ್ಕೊರಿ, ರಿಸರ್ವೇಷನ್ ಕೌಂಟ್ರು ಬರೀ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಸೈಡ್ ಸಿಗುತ್ತೆ. ಇಲ್ಲಿ ನಿಮಗೆ ಶೂ ಅಂಗಡಿ ಸಿಗುತ್ತೆ. ಮತ್ತಿದೆ ನಮ್ಮ ಚಿಕ್ಕ KRಪುರಂ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್. ಸೊ ಅದೇ ರಿಸರ್ವೇಷನ್ ಕೌಂಟ್ರು. ಅಲ್ಲೂ ನಿಮ್ಗೆ ಅನ್ರಿಸರ್ವ್ ಟಿಕೆಟು ಸಿಗುತ್ತೆ ಮತ್ತು ATVM ಮಷೀನು ಸಿಗುತ್ತೆ. ಇದು ನಾನು ಸದ್ಯಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ ಬಂದುಬಿಡ್ತಿದ್ದೀನಿ. ಸೊ ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 3 ಮತ್ತು 2 ಹತ್ಕೊಂಡು ನೋಡ್ಬೋದು. ಮತ್ತು ಮಾತಾಡೋಕೆ ಹೋದರೆ ಗುರು ನಮ್ಮ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ ಆಲ್ರೆಡಿ ಅಲ್ಲನಲ್ಲ ತುಂಬ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಬ್ಯಾಂಗ್ಳೂರು ಚೆನ್ನೈ ಮೇನ್ ಲೈನ್ಗೆ. ಯಾಕೆಂದರೆ ಇಲ್ಲಿಂದ ನಿಮಗೆಲ್ಲ ಕನೆಕ್ಟಿವಿಟಿ ಸಿಗುತ್ತೆ. ಬಸ್ಸು ಟ್ರೈನದು ಸಿಗುತ್ತೆ. ಮೆಟ್ರೋ, ಟ್ಯಾಕ್ಸಿ, ಆಟೋ ಏನು ಕನೆಕ್ಟಿವಿಟಿ ಬೇಕು ಅದೆಲ್ಲ ಕನೆಕ್ಟಿವಿಟಿ ನಿಮ್ಗೆ ಸಿಗುತ್ತೆ. ಬೆಂಗಳೂರಿಂದ ಬರೋವಾಗ ಸುಮಾರು ಜನ ಬೆಂಗಳೂರಿಂದ ಹೋಗುವಾಗ ಚೆನ್ನೈಗೆ ಸುಮಾರು ಜನ ಬೋರ್ಡ್ ಮಾಡ್ತಾರೆ. ಮತ್ತು ಬೆಂಗಳೂರು ಕಡೆ ಬರುವಾಗ ಚೆನ್ನೈಯಿಂದ ಸುಮಾರು ಜನ ಬೋರ್ಡ್ ಮಾಡ್ತಾರೆ. ಎವ್ರಿ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಈ ರೈಲ್ವೆ ಸ್ಟೇಷನು. ಇದು ನೀವು ನಮ್ಮ ಟ್ರೈನ್ ನೋಡ್ಬೋದು. ಹೆವಿ ರಶ್ ಇದೆ ಆ್ಯಕ್ಚುಲಿ ಪ್ಯಾಸೆಂಜರ್ ಹತ್ತವರು. ನನಗೆ ಇದು ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಬಟ್ ಇವತ್ತು ಲೀವ್ ಇದೆ ಆ್ಯಕ್ಚುಲಿ, ನ್ಯಾಷನಲ್ ಹಾಲಿಡೇ. ಸೊ ಅದಕ್ಕೆ ಐ ಗೆಸ್ ಹೆವಿ ರಶ್ಶು. ಇದು ನಾನು ನಮ್ಮ ಮೆಮು ಟ್ರೈನ್ ಒಳಗಡೆ ಬಂದುಬಿಟ್ಟಿದ್ದೀನಿ. ತಿರ್ಗಾ ನಮ್ಮದು ನೀವು ನೋಡೋಕೆ ಹೋದರೆ ಕಲರು ಸೇಮ್ ನಮ್ಮದು ಕೋಲಾರದ ಯಾವ ಕಲರ್ ಇತ್ತು ಅದೇ. ನಾನು ಬೇರೆ ಎಕ್ಸ್ಪೆಕ್ಟ್ ಮಾಡಿದೆ. ಇದು ನಾವು ಸದ್ಯಕ್ಕೆ ಡಿಪಾಸಿಟ್ ತೊಗೊಂಡ್ಬಿಟ್ಟಿದ್ದೀವಿ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ. ಗುರು 11:10ಗೆ ಡಿಪಾಸಿಟ್ ಟೈಮಿಂಗು. ಅರ್ಥ ಆಗುತ್ತೆ, ಟ್ರೈನ್ ಒಂದು 10 ನಿಮಿಷ ಡಿಲೇ ಬಂತು. ಸೊ 11:30 11:40ಗೆ ಡಿಪಾಚರ್ ಆಗಬೇಕಿತ್ತು. ನಾವು ಡಿಪಾಚರ್ ಆದ್ರಿ 12:10, ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 1 ಅವರ್ ಡಿಲೇ ನಾವು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ ಡಿಪಾಸಿಟ್ ತೊಗೊಂಡಿದ್ದೀವಿ. ಹೆವಿ ಡಿಲೇ ಗುರು. ನಂಗೆ ನಿದ್ದೆ ಎಲ್ಲ ಬರ್ತಿತ್ತು. ಏನೆಲ್ಲ ಗುರು ಸೀರಿಯಸ್ ಆಗಿ. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್ಗೆ. ಬಂಗಾರಪೇಟೆವರೆಗೂ ನಾನು ನಿಮ್ಗೆ ಅಷ್ಟೊಂದು ತೋರಿಸಲ್ಲ, ಯಾಕಂದರೆ ಈ ಲೈನು ಸುಮಾರು ಸಲ ನಿಮ್ಗೆ ತೋರಿಸಿದ್ದೀನಿ, ಇಲ್ಲಾಂದರೆ ಫ್ಯೂಚರಲ್ಲಿ ತೋರಿಸ್ತೀನಿ. ಬಟ್ ನಾನು ಮೇಯ್ನಾಗಿ ಕವರ್ ಮಾಡೋಕ್ಕೆ ಬಂದಿರೋದು ಬಂಗಾರಪೇಟೆಯಿಂದ ಮಾರಿಕೊಪ್ಪಂ ಲೈನು. ಅದಕ್ಕೆ ಜಾಸ್ತಿ ಅಂತ ತೋರಿಸ್ತಿಲ್ಲ. ಈ ಲೈನಲ್ಲಿ ನಿಮಗೆ ಕ್ರಾಸಿಂಗ್ಸು ಮತ್ತು ಓವರ್ಟೇಕ್ಸ್ ಇರೋಲ್ಲ. ಓವರ್ಟೇಕ್ಸ್ ಆಲ್ರೆಡಿ ಆಗಿತ್ತು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ಗೆ, ಅದೆಲ್ಲ ಅಷ್ಟೊಂದು ತೋರಿಸಿಲ್ಲ ನಿಮಗೆ. ಇದು ನಮ್ಮ ಈ ಮೆಮು ಟ್ರೈನ್ ಸದ್ಯಕ್ಕೆ ರೀಚ್ ಆಗಿದೆ ಮಾಲೂರು ರೈಲ್ವೆ ಸ್ಟೇಷನ್ಗೆ. ಟ್ರೈನ್ ನಂಬರ್ ಮಾತಾಡೋಕೆ ಹೋದರೆ 66547. ಇದು ಕೃಷ್ಣರಾಜಪುರಂ ಮಾರಿಕೊಪ್ಪಂ ಟ್ರೈನು. ಮಾತಾಡೋಕೆ ಹೋದರೆ ನಾನು ಈ ಟ್ರೈನ್ ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಇದರಲ್ಲಿ ಸಿಗೋದು ನಮಗೆ ಮಿನಿಮಮ್ ಸ್ಟಾಪು ಬಂಗಾರಪೇಟೆವರೆಗೂ. ಕೃಷ್ಣರಾಜಪುರಂ ಸ್ಟಾರ್ಟ್ ಆಗುತ್ತೆ, ವೈಟ್ಫೀಲ್ಡು, ಮಾಲೂರು, ಡೈರೆಕ್ಟ್ ಬಂಗಾರಪೇಟು. ಅದಾದಮೇಲೆ ಎಲ್ಲ ಸ್ಟಾಪ್ ನಿಮ್ಗೆ ಸಿಗುತ್ತೆ ಬಂಗಾರಪೇಟೆಯಿಂದ ಮಾರಿಕೊಪ್ಪಂಗೆ. ನನಗೆ ಬೆಂಗಳೂರಿಂದ ಬಂಗಾರಪೇಟೆವರೆಗೂ ಮಿನಿಮಲ್ ಸ್ಟಾಪ್ ಬೇಕಿತ್ತು. ಅದಕ್ಕೆ ನಾನು ಈ ಟ್ರೈನ್ನ ಸದ್ಯಕ್ಕೆ ಚೂಸ್ ಮಾಡಿರೋದು. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ತಲುಪಿದೆ. 1 ಅವರ್ ಡಿಲೇನೇ ಅನ್ಕೊಂಡ್ವಿ ನೀವು. ಮಾತಾಡೋಕೆ ಹೋದರೆ ಬಂಗಾರಪೇಟೆಯಿಂದ 4 ಲೈನ್ ಹೋಗಿದೆ. ಇದು ಫೇಸ್ ಟರ್ನ್ ಮಾಡೋಣ ಇವಾಗ. ಬಂಗಾರಪೇಟೆಯಿಂದ 4 ಲೈನ್ ಇದೆ. ಒಂದೊಂದು ಬೆಂಗಳೂರು ಕಡೆಯಿಂದ ಬರ್ತಿದೆ,
ಇನ್ನೊಂದು ನಮ್ಮದು ಜುಲಾರ್ಪೇಟೆ ಈ ಕಡೆ ಹೋಗುತ್ತೆ. ಇವಾಗ ನಾವೊಂದು ಹೊಸ ರೂಟ್ ತೊಗೊಂಡಿರೋದು ಮಾರಿಕುಪ್ಪಂ ಕಡೆ ಒಂದು ಲೈನ್ ಹೋಗುತ್ತೆ. ಮತ್ತು ಈ ಲೈನ್ ನೀವು ನೋಡ್ತಿರ್ತೀವಲ್ಲ ಪಕ್ಕದಲ್ಲಿ, ಇದು ಕೋಲಾರ ಸೈಡ್ ಹೋಗ್ತಿದೆ. ಸೊ 4 ಲೈನು. ನಾವು ಸದ್ಯಕ್ಕೆ ಬಂಗಾರಪೇಟೆಯಿಂದ ಹೊರಡ್ಬಿಟ್ಟಿದ್ದೀವಿ. ಇದು ನಾವು ಬಂಗಾರಪೇಟೆ ಸ್ವಲ್ಪ ದಾಟಿದ ತಕ್ಷಣ ಡೈವರ್ಷನ್ ತೊಗೊಂಡ್ಬಿಟ್ಟಿದ್ದೀವಿ ಮಾರಿಕುಪ್ಪಂ ಲೈನ್ ಕಡೆ. ಇದು ನಮ್ಮ ಸ್ಟ್ರೈಟ್ ಬಂದು ಜುಲಾರ್ಪೇಟೆ ಲೈನು. ಈ ಲೈನಿನ ಫಸ್ಟ್ ಸ್ಟಾಪಿಗೆ ತಲುಪಿದೆ. ಸ್ಟೇಷನ್ ಹೆಸರು ಚಿನ್ನಕೋಟೆ ರೈಲ್ವೆ ಸ್ಟೇಷನ್. ಚಿನ್ನ ಅಂದರೆ ಗೋಲ್ಡು, ಕೋಟೆ ಅಂದರೆ ಐ ಗೆಸ್ ಫೋರ್ಟು. ಸೊ ಗೋಲ್ಡ್ ಫೋರ್ಟ್ ರೈಲ್ವೆ ಸ್ಟೇಷನ್ ಗುರು, ಜೋಕ್ ಅಪಾರ್ಟು. ಸೊ ಇದೇ ನಮ್ಮ ಈ ಲೈನ್ದು ಫಸ್ಟ್ ರೈಲ್ವೆ ಸ್ಟೇಷನ್ನು. ಮತ್ತು 1 ನಿಮಿಷ ಸ್ಟಾಪ್ ಸಿಗುತ್ತೆ ಅಷ್ಟೇ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಬೆಮ್ಮೆಲ್ ನಗರ್ ರೈಲ್ವೆ ಸ್ಟೇಷನ್ಗೆ. ತುಂಬ ಚಿಕ್ಕ ರೈಲ್ವೆ ಸ್ಟೇಷನ್ನು. ಇದಾದಮೇಲೆ ಮೈನಿಂಗ್ ಶಾಪ್ ಎಲ್ಲ ನೋಡೋದು ಸ್ಟಾರ್ಟ್ ಆಗಿಬಿಡುತ್ತೆ, ಕಾಣಿಸೋದು. ಸೊ ನೋಡೋಣ ಹೆಂಗಿರುತ್ತೆ ಮೈನಿಂಗ್ ಶಾಫ್ಟ್ ಎಲ್ಲ, ಟ್ರೈನಿಂದ ವ್ಯೂ ಹೆಂಗಿರುತ್ತೆ ಅಂತ. ನೀವು ಅಲ್ಲೊಂದು ಮೈನಿಂಗ್ ಶಾಫ್ಟ್ ನೋಡ್ಬೋದು. ಸೊ ಹೇಳ್ದಂಗೆ ಬೆಮ್ಮೆಲ್ ಆಗಿದ ತಕ್ಷಣ, ಬೆಮ್ಮೆಲ್ ನಗರ್ ರೈಲ್ವೆ ಸ್ಟೇಷನ್ ಕ್ರಾಸ್ ಮಾಡಿದ ತಕ್ಷಣ ಮೈನಿಂಗ್ ಶಾಫ್ಟ್ ಎಲ್ಲ ಕಾಣಿಸೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಕೋರಮಂಡಲ್ ರೈಲ್ವೆ ಸ್ಟೇಷನ್ಗೆ. ಸೊ ಇಲ್ಲಿ ನಿಮಗೆ 3 ಶಾಫ್ಟ್ ಮೇಜರಾಗಿ ನೋಡೋಕೆ ಸಿಗೋದು. ಇದು ಸದ್ಯಕ್ಕೆ ನಾವು ಕೋರಮಂಡಲಿಂದ ಹೊರಡ್ಬಿಟ್ಟಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ಶಾಫ್ಟ್ ಬಗ್ಗೆ ಹೇಳ್ತೀನಲ್ಲ. ಸೊ ನಿಮಗೆ ಇಲ್ಲಿ ಹಳೆ ಗೋಲ್ಕೊಂಡ ಶಾಫ್ಟು ಮತ್ತು ಹೊಸ ಗೋಲ್ಕೊಂಡ ಶಾಫ್ಟು ಮತ್ತು ನಿಮಗೆ ಬಾಲ್ಘಾಟ್ ಶಾಫ್ಟ್, 3 ಮೇಜರ್ ಶಾಫ್ಟ್ ಇಲ್ಲಿ ನೋಡೋಕೆ ಸಿಗುತ್ತೆ. ಶಾಫ್ಟ್ ಅಂದರೆ ಐ ಗೆಸ್ ನನಗೂ ಅಷ್ಟೊಂದು ಶ್ಯೂರಿಟಿ ಇಲ್ಲ. ಅದರಲ್ಲಿ ಜನ ಹೋಗ್ಬಿಟ್ಟು ಮೈನಿಂಗ್ ಮಾಡ್ತಾರೆ ಮತ್ತು ತೊಗೊಂಬರ್ತಾರೆ ಚಿನ್ನ ಎಲ್ಲ ಆಚೆ ಕಡೆ. ಐ ಗೆಸ್ ಅದೇ, ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ಕ್ಲಾರಿಟಿ ಇಲ್ಲ. ಉರ್ಗಮ್ ರೈಲ್ವೆ ಸ್ಟೇಷನ್ ತಲುಪಿದ್ವಿ. ನೀವು ನೋಡಿದ್ರೆ ಏನು ರಶ್ ಇದೆ ಈ ಟ್ರೈನ್ಗೆ ಮಾರಿಕುಪ್ಪಂಗೆ ಹೋಗೋಕ್ಕೆ. ಮತ್ತು ಮೇಜರ್ ಶಾಫ್ಟ್ಸಲ್ಲಿ ಇದೊಂದು ಶಾಫ್ಟ್ ಇಲ್ಲಿದೆ ಉರ್ಗಮಲ್ಲಿ. ಒಂದು ಚಾಂಪಿಯನ್ ಇದೆ, ಅದು ಒಂದು ಮುಂದೆ ಬರುತ್ತೆ. ಮತ್ತು ಗೋಲ್ಕೊಂಡ ಅಲ್ಲ, ನಮ್ಮದು ಯಾವುದು ಹಿಂದೆ ಹೋಗಿದ್ರು, ನನಗೆ ಜ್ಞಾಪಕ ಬರ್ತಿಲ್ಲ. ಶಾಫ್ಟ್ ಬಗ್ಗೆ ಹೇಳ್ತಿದ್ನಲ್ಲ. ಸೊ ಅದೇ ಒಂದು ಚಾಂಪಿಯನು, ಒಂದು ನಮ್ಮದು ಉರ್ಗಮ್ಮು, ಇನ್ನೊಂದು ನಮ್ಮದು ಕೋರಮಂಡಲು, ಇನ್ನೊಂದು ಮೈಸೂರು ಅಂತ ಶಾಫ್ಟು. ಸೊ ಇದು 4 ಬಂದು ಮೋಸ್ಟ್ ಮೇಜರ್ ಶಾಫ್ಟ್ಸು. ಮತ್ತು ಹೆವಿ ರಶ್ಗಳು ಪಬ್ಲಿಕ್ ಮಾತ್ರ ಇಲ್ಲಿ. ಡಿ ಬೋರ್ಡು ಹೆವಿ ಜನ ಮಾಡಿದ್ದಾರೆ, ಬೋರ್ಡು ಹೆವಿ ಮಾಡಿದ್ದಾರೆ.
ಹೆವಿ ಅಂದರೆ ಹೆವಿ ಸಖತ್ ಗುರು. ಇಲ್ಲಿ 4 ಮೇಜರ್ ಶಾಫ್ಟ್ಸಲ್ಲಿ ನಿಮಗೆ ಕೋರಮಂಡಲ್ ಇದನ್ನಲ್ಲ ಎಲ್ಲ ನಂದಿದುರ್ಗದು, ಇನ್ನೊಂದು ಕೋರಮಂಡಲ್ ಅಲ್ಲ. ಇದು ನಾವು ಸದ್ಯಕ್ಕೆ ಚಾಂಪಿಯನ್ ಸ್ಟೇಷನ್ ತಲುಪಿದ್ದೀವಿ. ಇಲ್ಲಿ ಬಂದಿರೋದು ಒನ್ ಆಫ್ ದ ಡೀಪೆಸ್ಟ್ ಮೈನಿಂಗ್ ಶಾಫ್ಟು. ಅದು ಅಪ್ರಾಕ್ಸಿಮೇಟ್ಲಿ ಇರೋದು 3000 ಮೀಟರ್, ಅಂದರೆ ಅಪ್ರಾಕ್ಸಿಮೇಟ್ಲಿ 3 ಕಿಲೋಮೀಟರ್ಸ್ ಬಿಲೋ ದ ಸಿ ಲೆವೆಲ್ ಬಾಯ್. ಅಂದರೆ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಡೀಪ್ ಇರ್ಬೋದು. ಇಲ್ಲೂ ಹೆವಿ ಜನ ಹತ್ತಿದ್ದಾರೆ ಮತ್ತು ಇಳಿದಿದ್ದಾರೆ. ಸಾಕದು ಇಷ್ಟೊಂದು ರಶ್ ಅಂತ ನಾನು ಈ ಟ್ರೈನ್ಗೆ ಇಷ್ಟೊಂದು ಆ್ಯಕ್ಚುಲಿ ಡಿಮ್ಯಾಂಡ್ ಇರುತ್ತಂತ ನನಗೆ ಐಡಿಯಾ ಇದ್ದಿಲ್ಲ ಈ ರೂಟಲ್ಲಿ. ಇದು ನೀವು ಈ ಬಿಲ್ಡಿಂಗ್ ಎಲ್ಲ ನೋಡ್ಬೋದು, ಇದೆಲ್ಲ ಬ್ರಿಟಿಷ್ ಎರಾದ ಬಿಲ್ಡಿಂಗ್ಸು. ಸೊ ನೋಡಿ ಹೆಂಗೆ ಇನ್ನೂ ಇದೆ. ಸೊ ನೀವು ಇದೆಲ್ಲ ನೋಡಬೇಕಂದ್ರೆ ಈ ರೂಟಲ್ಲಿ ನೀವು ಟ್ರಾವೆಲ್ ಮಾಡಬೇಕು. ಸೊ ಇದು ಸದ್ಯಕ್ಕೆ ನಾನು ತಲುಪಿಟ್ಟಿದ್ದೀನಿ ನನ್ನ ಲಾಸ್ಟ್ ಡೆಸ್ಟಿನೇಷನ್ ಮಾರಿಕುಪ್ಪಂ ರೈಲ್ವೆ ಸ್ಟೇಷನ್. ಇದ್ರ ಮುಂದೆ ಟ್ರ್ಯಾಕೇ ಇಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು. ಆ್ಯಕ್ಚುಲಿ ಇವರೆಲ್ಲ ಟ್ರೈನಲ್ಲಿ ಕೂತ್ಕೊಂಡಿದ್ದಾರಲ್ಲ, ಇದೇ ಟ್ರೈನ್ ಇಲ್ಲಿಂದ ಬಂದು ವಾಪಸ್ ಹೋಗೋದು ಬೆಂಗಳೂರಿಗೆ. ಸೊ ಅದೆಲ್ಲ ರಶ್ ಇದ್ದಿದ್ದು ಬೆಂಗಳೂರಿಗೆ, ಮಾರಿಕುಪ್ಪಂಗಲ್ಲ. ನಾನು ಅದೇ ಶಾಕ್ ಆಗಿಬಿಟ್ಟಿದೆ. ಸೊ ಇದು ಸಿಂಗಲ್ ಲೈನ್ ಟ್ರ್ಯಾಕು. ಯಾವ ಟ್ರೈನ್ ಬರುತ್ತೆ ಅದೇ ಟ್ರೈನ್ ಹೋಗುತ್ತೆ. ಸೊ ಬೆಂಗಳೂರಿಗೆ ಹೋಗುತ್ತೆ. ಅದಕ್ಕೆ ಜನ ಬಂದು ಬೆಂಗಳೂರಿಗೆ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ರು ಇಲ್ಲಿ. ಇವಾಗ ಇನ್ನೂ ಇನ್ಫಾರ್ಮೇಷನ್ ಮಾತಾಡೋಣ. ನಾನು ಹೇಳ್ದನಲ್ಲ, ಪ್ಯಾಸೆಂಜರ್ ಎಲ್ಲ ಪ್ರೀವಿಯಸ್ ಸ್ಟೇಷನ್ ಇದ್ದು ಬೆಂಗಳೂರು ಕಡೆಗೆ ಹೋಗೋರೆ. ಇಲ್ಲಿ ಹೇಳ್ದಂಗೆ ಸಿಂಗಲ್ ಲೈನು, ಇಲ್ಲಿ ಯಾವ ಟ್ರೈನ್ ಬರುತ್ತೆ ಅದೇ ವಾಪಸ್ ಹೋಗೋದು. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಕೋಲಾರ ಲೈಕ್ KGF ಇಂದ, ಕೋಲಾರ ಒಂದು ಜಿಲ್ಲೆ, ಅದರಲ್ಲಿ ಒಂದು KGF ಇದೆ, ಅಲ್ಲಿಂದ ಗೋಲ್ಡ್ ಮೈನಿಂಗ್ ಮಾಡ್ತಿದ್ರು. ಸೊ KGF ಇಂದ 900 ಟನ್ ಗೋಲ್ಡು. ಟನ್ ಅಂದರೆ ನೀವು ನನಗೆ ಅದು ಕನ್ನಡದಲ್ಲಿ ವರ್ಡ್ ಗೊತ್ತಿಲ್ಲ. ಸೊ 900 ಟನ್ ಗೋಲ್ಡ್ ಬಂದು ಮೈನಿಂಗ್ ಮಾಡಿದರು. ನೀವು ಇಮ್ಯಾಜಿನ್ ಮಾಡಿ, ಸದ್ಯಕ್ಕೆ 1 ಗ್ರಾಮ್ ಗೋಲ್ಡ್ ಬಂದು ಎಷ್ಟು, ಅಪ್ರಾಕ್ಸಿಮೇಟ್ಲಿ 9000 ಪ್ಲಸ್ ಆ ಮೈನಸ್ಸು. ಮತ್ತು ವಿಡಿಯೋ ಮಾಡ್ತಾ ನಂದು ಗೋಲ್ಡ್ ಚೈನು ಓಪನ್ ಆಗಿಬಿಟ್ಟಿತ್ತು. ಅದು ಒಬ್ಬರು ಒಳ್ಳೆಯವ್ರು ಸಿಕ್ಬಿಟ್ರು, ಕರೆಕ್ಟಾಗಿ ಹೇಳ್ಬಿಟ್ರು ನಿಮ್ಮದು ಓಪನ್ ಆಗಿಬಿಟ್ಟಿದೆ. ನನ್ನ ಭುಜ ಎಲ್ಲ ಬಾಯಿಗೆ ಬಂದುಬಿಟ್ಟಿದ್ದು ಗುರು. ನಾನು ಗೋಲ್ಡು ಮೈನಿಂಗ್ ಕಡೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ, ನನ್ನ ಗೋಲ್ಡ್ ಹೋಗ್ಬಿಡ್ತೀರಿ ಅಷ್ಟೇ.
ನನ್ನ ಗ್ರಾಚಾರನೇ ಬಂದುಬಿಡ್ತಿತ್ತು, ನಂಗೆ ಫುಲ್ ಟೆನ್ಷನ್ ಆಗಿಬಿಡ್ತು. ಅದು ಹೆಂಗೆ ಓಪನ್ ಆಯ್ತು ಅಂತ. ಅವ್ರು ಸಿಗ್ತಿದ್ದಿಲ್ಲ ಅಂದರೆ ಒಳ್ಳೆಯವರು ಅದೆಲ್ಲೋ ಬಿದ್ದೋಗ್ಬಿಡ್ತಿದ್ದೆ ಅವ್ರು ಹೇಳ್ತಿದ್ದಿಲ್ಲ ಅಂದರೆ. ತುಂಬ ಥ್ಯಾಂಕ್ ಯು ಅವ್ರಿಗೆ. ಏನಾದರೂ ವೀಡಿಯೋ ನೋಡ್ತೀವಿ, ನಿಮ್ಗೆ ತುಂಬ ಧನ್ಯವಾದಗಳು. ಮತ್ತು ಇದೇ ನಮ್ಮ ಲಾಸ್ಟ್ ಸ್ಟಾಪು. ಹೇಳ್ದಂಗೆ ನೀವು ನೋಡ್ಬೋದು, ಇದೆ ಮಾರಿಕೊಪ್ಪಮು. ಮುಂದೆ ಯಾವುದೂ ಲೈನ್ ಇಲ್ಲ. ಇವಾಗ ವಾಪಸ್ಸು ಇಲ್ಲೇ ಹೋಗೋಣ. ಸರಿ, ಮತ್ತು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟು ಮೆಮು ಅಥವಾ ಡೆಮೋ ವೀಡಿಯೋ ಅಲ್ಲಿ. ಇದು ಸೀಸನ್ 1. ಸೀಸನ್ 2 ಅಲ್ಲಿ ನೀವು ಯಾವ ವೀಡಿಯೋ ಹೇಳ್ತೀರಾ ಅದು ನಾನು ತೊಗೊಂಬರ್ತೀನಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.